ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಿಯಾಚಿನ್ ಈ ಹೆಸರು ಕೇಳಿದರೆ ನೆನಪಾಗುವುದೇ ಯುದ್ಧ. ಅತ್ತ ಪಾಕಿಸ್ತಾನ, ಇತ್ತ ಚೀನಾ, ನಡುವೆ ಭಾರತ. ಹೀಗೆ ತ್ರಿಕೋನ ಸರಣಿಯಂತೆ ಒಂದಾದರೊಂದರಂತೆ ಈ ನೆಲದಲ್ಲಿ ಕಾದಾಡಿದ ಕಥಾನಕಗಳು ಕಾಣಸಿಗ್ತಾವೆ. ಈ ಮಣ್ಣಿನಲ್ಲಿ ಮಡಿದ ವೀರ ಸೇನಾನಿಗಳ ಆತ್ಮ ಈ ಭೂಮಿಯನ್ನು ಮತ್ತಷ್ಟು ಪುಣ್ಯವಾಗಿಸಿಬಿಟ್ಟಿದೆ. ಅದು ದೇಶಕ್ಕಾಗಿ, ಭೂಮಿಗಾಗಿ ನಡೆದ ಕದನ. ಇದೀಗ ಸಿಯಾಚಿನ್ ಭಾರತದ ಒಡಲಿಗೆ ಸೇರಿಬಿಟ್ಟಿದೆ. ಆದರೆ ಅಧಿಕೃತವಾಗಿ ಭಾರತದ್ದೇ ಅನ್ನೋ ಒಮ್ಮತ ಬರುವವರೆಗೂ ನಮ್ಮ ಸೈನಿಕರನ್ನ ಹಿಂದಕ್ಕೆ ಕರೆಸಿಕೊಳ್ಳುವ ಮಾತೇ ಇಲ್ಲ ಅನ್ನೋದು ಭಾರತ ಸರ್ಕಾರದ ನಿರ್ಧಾರ ಕೂಡ. ಇಂದಿಗೂ ಹಿಮದ ಗರ್ಭದಲ್ಲಿ ಯುದ್ಧದ ಕೆನ್ನಾಲಿಗೆ ಕಾವಿಡುತ್ತಿರುವುದು ಇಡೀ ವಿಶ್ವಕ್ಕೆ ತಿಳಿದಿರುವಂತಹ ವಿಚಾರ. ಇವತ್ತಿನ ಸಂಚಿಕೆಯಲ್ಲಿ ಸಿಯಾಚಿನ್ ಬಗ್ಗೆ ಕುತೂಹಲಕರವಾದ ವಿಚಾರವನ್ನ ತಿಳಿಯುತ್ತಾ ಹೋಗೋಣ. ಈ ಭೂಮಿ ಅದೆಷ್ಟು ಸುಪ್ರಸಿದ್ಧ, ಈ ನೆಲದಲ್ಲಿ ನಡೆದ ಮಹೋನ್ನತ ಘಟನೆಗಳಾದರೂ ಯಾವುವು, ಈ ಶ್ರೇಣಿಯ ವಿಶೇಷತೆ ಏನು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸಿಯಾಚಿನ್ ನೀರ್ಗಲ್ಲು ಹಿಮಾಲಯದ ಪೂರ್ವ ಕರಕೋರಂ ಪರ್ವತದ ಶ್ರೇಣಿಯಲ್ಲಿರುವಂಥದ್ದು. ಭಾರತ ಪಾಕಿಸ್ತಾನದ ನಡುವಿನ ಗಡಿ ನಿಯಂತ್ರಣ ರೇಖೆ ಅಂದರೆ ಲೈನ್ ಆಫ್ ಕಂಟ್ರೋಲ್ ಇಲ್ಲಿಗೆ ಮುಗಿಯುತ್ತೆ. ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಕುಮಾರ ಪೋಸ್ಟ್ ಪ್ರದೇಶವು ವಿಶ್ವದ ಅತಿ ಎತ್ತರದ ಸಮರ ಭೂಮಿ. 76 ಕಿಲೋಮೀಟರ್ ಉದ್ದವಿರುವ ಈ ನೀರ್ಗಲ್ಲಿನ ಮೇಲ್ಭಾಗ ಸುಮಾರು 5753 ಮೀಟರ್ ಎತ್ತರದಲ್ಲಿದೆ. ಇಂದಿರಾ ಕೋಲ್ ಎಂಬಲ್ಲಿಂದ ಹಿಡಿದು ಸುಮಾರು 3620 ಮೀಟರ್ ಎತ್ತರದವರೆಗೂ ಚಾಚಿಕೊಂಡಿದೆ. ಸದ್ಯ ಸಿಯಾಚಿನ್ ನೀರ್ಗಲ್ಲು ಹಾಗೂ ಅದರ ಎಲ್ಲ ಮುಖ್ಯ ಕಣಿವೆ ಮಾರ್ಗಗಳು ಭಾರತದ ಆಡಳಿತದಲ್ಲೇ ಇದೆ. ಪಾಕಿಸ್ತಾನದ ಆಡಳಿತದಲ್ಲಿರುವ ಪ್ರದೇಶವೇನಿದ್ರೂ ಸಲ್ಟಾರೋ ಗುಡ್ಡಸಾಲಿನ ಪಶ್ಚಿಮಕ್ಕಷ್ಟೇ ಸೀಮಿತವಾಗಿರುವುದು. ಪಾಕಿಸ್ತಾನದ ಮಿಲಿಟರಿ ಪೋಸ್ಟ್ಗಳೇನಿದ್ರೂ ಭಾರತದ ಮಿಲಿಟರಿ ಪೋಸ್ಟ್ಗಳಿಗಿಂತ 3000 ಅಡಿಗಳಷ್ಟು ಕೆಳಗಿದೆ. ಚಳಿಗಾಲದಲ್ಲಿ ತಾಪಮಾನವು -60 ಡಿಗ್ರಿಗಳಿಗೆ ಇಳಿಯುತ್ತೆ. ಕರಕೋರಂನ ಈ ಭೂಭಾಗ ಅತಿ ಹೆಚ್ಚಾಗಿ ಹಿಮ ನದಿಗಳನ್ನು ಹೊಂದಿರುವ ಕಾರಣ ಇದನ್ನ 3ನೇ ಧ್ರುವ ಎಂದು ಕರೆಯಲಾಗುತ್ತೆ. ಇದು ಸಲ್ಟಾರೋ ಗುಡ್ಡ ಸಾಲುಗಳ ಪೂರ್ವದಲ್ಲಿದೆ. ಸಲ್ಟಾರೋ ಗುಡ್ಡ ಸಾಲಿನ ಎತ್ತರ 5450 ಮೀಟರ್ನಿಂದ 7720 ಮೀಟರ್ನವರೆಗೆ ಇದೆ. ಇಲ್ಲಿ ಚಳಿಗಾಲದಲ್ಲಿ ಸರಾಸರಿ ಸುಮಾರು 1000 ಸೆಂಟಿಮೀಟರ್ನಷ್ಟು ಹಿಮಪಾತವಾಗುತ್ತೆ ಹಾಗೂ ತಾಪಮಾನ ಸುಮಾರು 50 ಡಿಗ್ರಿ ಸೆಂಟಿಗ್ರೇಡ್ಗೆ ಇಳಿಯುತ್ತೆ. ಸಿಯಾಚಿನ್ ಹೆಸರಿನ ಮೂಲವನ್ನೊಮ್ಮೆ ಗಮನಿಸಿದಾಗ ಬಾಲ್ಟಿ ಭಾಷೆಯಲ್ಲಿ ಸಿಯಾ ಎಂದರೆ ಗುಲಾಬಿ ಜಾತಿಗೆ ಸೇರಿದ ಒಂದು ಅಪರೂಪದ ಹೂವು ಎಂದಾಗುತ್ತೆ ಹಾಗೂ ಚನ್ ಎಂದರೆ ಹೇರಳವಾಗಿ ಸಿಗುವ ಎಂಬರ್ಥ. ಸಿಯಾಚಿನ್ ನೀರ್ಗಲ್ಲಿನ ಪ್ರದೇಶದಲ್ಲಿ ಯಾವುದೇ ರೀತಿಯ ಗಿಡ ಮರಗಳು ಬೆಳೆಯುವುದಿಲ್ಲ. ಆದರೆ ಸಿಯಾಚಿನ್ ಕೆಳ ಭಾಗದಲ್ಲಿ ಕಾಣಸಿಗುವ ಒಂದು ವಿಶೇಷವಾದ, ಎಲ್ಲಿಯೂ ಕಾಣಸಿಗದ ಅತಿ ಅಪರೂಪದ ಗುಲಾಬಿ ಹೂವು ಹೇರಳವಾಗಿ ಬೆಳೆಯುತ್ತೆ. ಹಾಗಾಗಿ ಸಿಯಾಚಿನ್ ಎಂಬ ಹೆಸರು ಬಂದಿದೆ. ಇಡೀ ಸಿಯಾಚಿನ್ ಪ್ರದೇಶದ ಒಡೆತನದ ಕುರಿತಂತೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ವಿವಾದವಿದೆ. 2 ರಾಷ್ಟ್ರಗಳು ಈ ಪ್ರದೇಶ ತಮಗೆ ಸೇರಿದ್ದೆಂದು ವಾದಿಸ್ತವೆ. 1970 ಹಾಗೂ 1980ರ ದಶಕದಲ್ಲಿ ಅಮೆರಿಕ ಹಾಗೂ ಪಾಕಿಸ್ತಾನದ ಭೂಪಟಗಳಲ್ಲಿ NJ 9842ವಿನಿಂದ ಕರಕೋರಂನವರೆಗೂ ಚುಕ್ಕಿ ಗೆರೆಗಳಲ್ಲಿ ತೋರಿಸುತ್ತಿದ್ದವು. ಇದನ್ನ ಭಾರತ ಭೂಪಟ ಶಾಸ್ತ್ರದ ದೋಷ ಎಂದೇ ಭಾವಿಸಿತ್ತು. ಆದರೆ ಇದು ಪಾಕಿಸ್ತಾನದ ಕಡೆಯಿಂದ ಶಿಮ್ಲಾ ಒಪ್ಪಂದದ ಉಲ್ಲಂಘನೆಯಾಗಿತ್ತು. 1984ರಲ್ಲಿ ಭಾರತ ಆಪರೇಷನ್ ಮೇಘದೂತ ಎಂಬ ಸೇನಾ ಕಾರ್ಯಾಚರಣೆಯನ್ನು ನಡೆಸಿ ಸಿಯಾಚಿನ್ ನೀರ್ಗಲ್ಲು ಹಾಗೂ ಅದರ ಉಪನದಿಗಳ ಮೇಲೆ ಹತೋಟಿಯನ್ನು ಪಡೆಯಿತು. ಸಿಯಾಚಿನ್ನಲ್ಲಿ 1948ರಿಂದ 1999ರವರೆಗೂ ಭಾರತ ಹಾಗೂ ಪಾಕಿಸ್ತಾನ ಸೇನೆಯ ನಡುವೆ ಘರ್ಷಣೆ ನಡೆಯುತ್ತಲೇ ಇತ್ತು. ಪಾಕಿಸ್ತಾನ ಆಪರೇಷನ್ ಅಬ್ದೀಲ್ನ ಮೂಲಕ ಸಿಯಾಚಿನ್ ಅನ್ನ ಪಡೆಯಲು ಯೋಚಿಸಿತ್ತು. ಆದರೆ ಭಾರತ ಆಪರೇಷನ್ ಮೇಘದೂತ ಕಾರ್ಯಾಚರಣೆಯ ಮೂಲಕ ಪಾಕಿಸ್ತಾನಕ್ಕಿಂತ 1 ದಿನ ಮೊದಲೇ ಸಿಯಾಚಿನ್ ಹಾಗೂ ಅದರ ಪಶ್ಚಿಮಕ್ಕಿರುವ ಸಲ್ಟಾರೋ ಗುಡ್ಡಸಾಲಿನ ಎತ್ತರದ ಪ್ರದೇಶಗಳನ್ನು ವಶಪಡಿಸಿಕೊಂಡಿತ್ತು. ಸಿಯಾಚಿನ್ ಪ್ರದೇಶದಲ್ಲಿ ಯುದ್ಧದಲ್ಲಿ ಮಡಿದವರಿಗಿಂತ ಅಲ್ಲಿನ ಕಠಿಣ ಹವಾಮಾನದಿಂದಾಗಿ ಹೆಚ್ಚು ಜನ ಹುತಾತ್ಮರಾದರು. 2012ರಲ್ಲಿ ಗಯಾರಿ ಪ್ರಾಂತ್ಯದಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ 140 ಯೋಧರು ಮಡಿದಿದ್ದಾರೆ. 2003ರಿಂದ 2010ರ ನಡುವೆ ಪಾಕಿಸ್ತಾನ 353 ಯೋಧರನ್ನ ಕಳೆದುಕೊಂಡಿದೆ. ಡಿಸೆಂಬರ್ 2015ರಲ್ಲಿ ಭಾರತ ಸರ್ಕಾರದ ರಕ್ಷಣಾ ಮಂತ್ರಿ ಇಂದರ್ ಸಿಂಗ್ ಅವರು ನೀಡಿದ ಲಿಖಿತ ಪ್ರತಿಕ್ರಿಯೆಯಲ್ಲಿ ತಿಳಿಸಿರುವಂತೆ ಭಾರತ ಆಪರೇಷನ್ ಮೇಘದೂತ ಶುರು ಮಾಡಿದಾಗಿನಿಂದ ಅಂದಿನವರೆಗೂ ಸುಮಾರು 869 ಭಾರತೀಯ ಯೋಧರು ಸಿಯಾಚಿನ್ನಲ್ಲಿ ಮಡಿದಿದ್ದಾರೆ. ಇಂದಿಗೂ 2 ದೇಶಗಳು ಸಿಯಾಚಿನ್ನ ಸುತ್ತಮುತ್ತಲೂ ಸಾವಿರಾರು ಸಂಖ್ಯೆಯಲ್ಲಿ ಸೇನೆಯನ್ನ ಜಮಾವಣೆ ಮಾಡ್ತಿವೆ.
ಸಿಯಾಚಿನ್ನಿಂದ ಎರಡು ದೇಶಗಳು ತಮ್ಮ ತಮ್ಮ ಸೇನೆಯನ್ನ ಹಿಂಪಡೆದು ಸೇನಾ ಮುಕ್ತ ಪ್ರದೇಶವನ್ನಾಗಿ ಮಾಡಬೇಕೆಂದು ಹಲವಾರು ಪ್ರಯತ್ನಗಳು ನಡೆದಿದ್ರೂ ಕೂಡ ಇದುವರೆಗೂ ಯಾವುದೂ ಯಶಸ್ವಿಯಾಗಿಲ್ಲ. ಸಿಯಾಚಿನ್ ಪ್ರದೇಶದಲ್ಲಿ ಸೇನೆಯವರನ್ನ ಹೊರತುಪಡಿಸಿ ಇನ್ಯಾವ ನಾಗರಿಕ ವಸತಿ ಇಲ್ಲ. ಭಾರತದ ಬೇಸ್ ಕ್ಯಾಂಪಿನಿಂದ 10 ಮೈಲಿ ಕೆಳಗೆ ವಾರ್ಷಿ ಎಂಬ ಹಳ್ಳಿಯೇ ಕೊನೆಯ ಜನವಸತಿ ಇರುವ ಸ್ಥಳ. ಸಿಯಾಚಿನ್ ನಿರ್ಜನ ಪ್ರದೇಶವಾಗಿದ್ದು ರಸ್ತೆ ಸಂಪರ್ಕವೂ ವಿರಳ. ಭಾರತದ ಬದಿಯಿಂದ ಸಿಯಾಚಿನ್ ನೀರ್ಗಲ್ಲಿನ ಶಿಖರದಿಂದ 72 ಕಿಲೋಮೀಟರ್ ದೂರದಲ್ಲಿನ ಜಿಂಗ್ರುಲ್ಮಾದಲ್ಲಿರುವ ಮಿಲಿಟರಿ ಬೇಸ್ ಕ್ಯಾಂಪಿನಲ್ಲಿ ರಸ್ತೆ ಸಂಪರ್ಕ ಕೊನೆಗೊಳ್ಳುತ್ತೆ. ಸಿಯಾಚಿನ್ ತಲುಪಲು ಭಾರತ ಮನಾಲಿ ಲೇಹ್ ಹೆದ್ದಾರಿಯೂ ಸೇರಿದಂತೆ ಹಲವಾರು ದಾರಿಗಳನ್ನು ರೂಪಿಸಿದೆ. 2012ರಲ್ಲಿ ಅಂದಿನ ಸೇನಾ ಮುಖ್ಯಸ್ಥರಾಗಿದ್ದಂತಹ ಜನರಲ್ ಬಿಕ್ರಮ್ ಸಿಂಗ್ ಅವರು ಭಾರತ ಯುದ್ಧಾನುಕೂಲದ ಲಾಭಕ್ಕಾಗಿ ಸಿಯಾಚಿನ್ನಲ್ಲಿ ಸೇನೆಯನ್ನು ಉಳಿಸಿಕೊಳ್ಳಬೇಕು, ಭಾರತ ಸಿಯಾಚಿನ್ಗಾಗಿ ಈಗಾಗಲೇ ಬಹಳಷ್ಟು ರಕ್ತ ಹರಿಸಿದೆ, ಆ ಕಾರಣ ಸಿಯಾಚಿನ್ನಿಂದ ಸೇನೆಯನ್ನು ಹಿಂಪಡೆಯಲಾಗುವುದಿಲ್ಲ ಎಂದು ತಿಳಿಸ್ತಾರೆ. ಈಗ ಸದ್ಯ ಸಿಯಾಚಿನ್ ನೀರ್ಗಲ್ಲು ಹಾಗೂ ಸಲ್ಟಾರೋ ಗುಡ್ಡ ಸಾಲುಗಳು ಹಾಗೂ ಅದರ ಮುಖ್ಯ ಕಣಿವೆ ಮಾರ್ಗಗಳು ಭಾರತದ ವಶದಲ್ಲೇ ಇದೆ. ಸಲ್ಟಾರೋ ಗುಡ್ಡ ಸಾಲಿನ ಪಶ್ಚಿಮದಲ್ಲಿರುವ ಪ್ರದೇಶಗಳು ಪಾಕಿಸ್ತಾನದ ವಶದಲ್ಲಿದೆ. ಸಿಯಾಚಿನ್ ಪ್ರದೇಶದ ಎಜಿಪಿಎಲ್ ಅನ್ನ ಸರಿಯಾಗಿ ಗುರುತಿಸಿ ದೃಢೀಕರಿಸಿ ಸರಿಯಾಗಿ ರೇಖಿಸಿ ನಂತರ ಭೂಪಟಕ್ಕೆ ಸೇರಿಸದ ಹೊರತು ಸಿಯಾಚಿನ್ನಿಂದ ಭಾರತ ಹಿಂದೆ ಸರಿಯೋದಿಲ್ಲ ಎಂದು ಭಾರತ ಸರ್ಕಾರ ಸ್ಪಷ್ಟಪಡಿಸಿದೆ. 1948ರ ಕರಾಚಿ ಒಪ್ಪಂದವು ಗಡಿಯನ್ನ ಸ್ಪಷ್ಟವಾಗಿ ಗುರುತಿಸುತ್ತೆ, ಆದರೆ ಮುಂದೆ ಉತ್ತರದ ನೀರ್ಗಲ್ಲಿನ ಕಡೆಗೆ ಎಂದು ತಿಳಿಸುತ್ತೆ. ಅದರಂತೆ ಉತ್ತರದ ನೀರ್ಗಲ್ಲಿನ ಪಶ್ಚಿಮಕ್ಕಿರುವ ಸಲ್ಟಾರೋ ಸಾಲಿನ ಮೂಲಕವೇ ಗಡಿ ರೇಖೆ ಸಾಗುತ್ತೆ ಎಂಬುದು ಭಾರತದ ನಿಲುವು. ಗುಡ್ಡಗಾಡು ಪ್ರದೇಶಗಳಲ್ಲಿ ಗಡಿ ರೇಖೆಗಳನ್ನು ಹೆಚ್ಚಾಗಿ ಅಲ್ಲಿನ ನೀರು ಹರಿಯುವ ದಾರಿಯನ್ನೇ ಗಡಿ ಎಂದು ಗುರುತಿಸುತ್ತಾರೆ. ನೀರ್ಗಲ್ಲಿನಿಂದ ಕರಗಿ ಹೊರಬರುವ ನೀರು ನುಬ್ರಾ ನದಿಗೆ ಸೇರುತ್ತೆ. ನುಬ್ರಾ ನದಿಯು ಭಾರತದ ಲಡಾಖ್ ಪ್ರದೇಶದಲ್ಲಿ ಹರಿದು ಮುಂದೆ ಶೋಕ್ ನದಿಯನ್ನು ಸೇರುತ್ತೆ. ಶೋಕ್ ನದಿಯು ಸ್ಕರ್ದು ಪಟ್ಟಣದ ಬಳಿ ಸಿಂಧೂ ನದಿಯನ್ನು ಸೇರುತ್ತೆ. ಸಿಯಾಚಿನ್ 1984ರವರೆಗೂ ನಿರ್ಜನ ಪ್ರದೇಶವಾಗಿತ್ತು, ಹಾಗಾಗಿ ಯಾವುದೇ ಮಾಲಿನ್ಯವಿರಲಿಲ್ಲ. ಆದರೆ ಅದರ ನಂತರ ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರ ಜಮಾವಣೆ ಮಾಡಲು ಶುರುವಾದ ನಂತರ ಹಿಮಗಡ್ಡೆಗಳು ಕರಗೋದು, ಪರಿಸರ ಮಾಲಿನ್ಯವಾಗುವುದು ಶುರುವಾಯಿತು. ಸೈನಿಕರ ಅನುಕೂಲಕ್ಕಾಗಿ ಹಿಮಗಡ್ಡೆಗಳನ್ನು ರಾಸಾಯನಿಕ ಸ್ಫೋಟಗಳ ಮೂಲಕ ಒಡೆದು ಹಾಕಲಾಯಿತು. ಇದರಿಂದ ಹಿಮಗಡ್ಡೆಯು ವೇಗವಾಗಿ ಕರಗ್ತಿದೆ. ಇನ್ನು ಜೈವಿಕವಾಗಿ ವಿಘಟನೆ ಹೊಂದದ ಕಸವನ್ನ ಸುರಿದಿರುವ ಕಾರಣ ಹಾಗೂ ಮದ್ದುಗುಂಡುಗಳ ಕಾರಣ ಅಲ್ಲಿನ ಪರಿಸರದ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. 2007ರಲ್ಲಿ ಪಾಕಿಸ್ತಾನದ ಹವಾಮಾನ ಇಲಾಖೆ ನಡೆಸಿದ ಸಮೀಕ್ಷೆಯ ಪ್ರಕಾರ ಸಿಯಾಚಿನ್ ನೀರ್ಗಲ್ಲು ಕಳೆದ 30 ವರ್ಷದಿಂದ ಆಘಾತಕಾರಿ ಪ್ರಮಾಣದಲ್ಲಿ ಕರಗುತ್ತಿದೆ ಎಂದು ತಿಳಿಸಿದೆ. ಉಪಗ್ರಹ ಚಿತ್ರಗಳನ್ನು ನೋಡಿದಾಗ ಪ್ರತಿ ವರ್ಷ ಸುಮಾರು 110 ಮೀಟರ್ನಷ್ಟು ಹಿಮಗಲ್ಲು ಕರಗುತ್ತಿದೆ ಹಾಗೂ ಈಗಾಗಲೇ 35% ಕರಗಿ ಹೋಗಿದೆ ಎಂದು ಹೇಳಲಾಗ್ತಿದೆ. ಸಿಯಾಚಿನ್ನ ಹಿಮಗಲ್ಲುಗಳು 2025ರ ಹೊತ್ತಿಗೆ 2011ರಲ್ಲಿದ್ದ 1/5 ಪ್ರಮಾಣಕ್ಕೆ ಕುಸಿಯಲಿದೆ ಎಂದು ಊಹಿಸಲಾಗಿದೆ. 1939ರಿಂದ 1958ರ ಕಾಲಾವಧಿಯಲ್ಲಿ ಅಂದರೆ ಸೇನೆ ಬರುವ ಬಹಳ ಮೊದಲೇ ನೀರ್ಗಲ್ಲು ಸುಮಾರು 910 ಮೀಟರ್ನಷ್ಟು ಕರಗಿತ್ತು ಎಂದು ದಾಖಲಾಗಿದೆ. ನೀರ್ಗಲ್ಲು ಸವೆಯಲು ಸೇನೆಯವರು ತಮ್ಮ ಡೇರೆ ಪೋಸ್ಟ್ಗಳನ್ನು ಹಾಕಲು ನಡೆಸುವ ರಾಸಾಯನಿಕ ಸ್ಫೋಟವೇ ಮುಖ್ಯ ಕಾರಣ ಅಂತ ಹೇಳಲಾಗುತ್ತೆ. ಭಾರತ ಸೇನೆಯು 2001ರಲ್ಲಿ ತನ್ನ ಸೇನಾ ಔಟ್ ಪೋಸ್ಟ್ ಹಾಗೂ ಬೇಸ್ ಕ್ಯಾಂಪ್ಗಳಿಂದ ಇಂಧನ ಪೂರೈಸಲು ಕೊಳವೆ ಕೂಡ ಹಾಕಿದೆ. 2007ರಂತೆ ಸಿಯಾಚಿನ್ ಪ್ರದೇಶದಲ್ಲಿ ಪ್ರತಿ ವರ್ಷ ಸುಮಾರು 0.2 ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾಗುತ್ತಿದೆ. ಇದರಿಂದ ನೀರ್ಗಲ್ಲು ಸವೆತ, ಹಿಮಪಾತ, ಕೊರಕಲುಗಳು ಉಂಟಾಗ್ತಿವೆ. ಅಲ್ಲಿ ಜಮಾವಣೆಗೊಂಡಿರುವ ಸೇನೆಯಿಂದ ಉತ್ಪತ್ತಿಯಾಗುವ ಕಸವನ್ನ ನೀರ್ಗಲ್ಲಿನ ಕೊರಕಲುಗಳಲ್ಲಿ ಸುರಿಯಲಾಗ್ತಿದೆ. ಅಲ್ಲಿಗೆ ಭೇಟಿ ಕೊಟ್ಟಂತಹ ಚಾರಣಿಗರು ಸಿಯಾಚಿನ್ನಲ್ಲಿ ದೊಡ್ಡ ಪ್ರಮಾಣದ ಕಸವನ್ನ ಅಲ್ಲಲ್ಲೇ ಸುರಿದಿರುವುದು ನೋಡಿರುವುದಾಗಿ ಹೇಳಿದ್ದಾರೆ. ಈ ಕಸದಲ್ಲಿ ಪ್ಯಾರಾಚೂಟ್ಗಳು, ಖಾಲಿ ಮದ್ದುಗುಂಡಿನ ಶೆಲ್ಗಳು ಮುಂತಾದವು ಮಣ್ಣಾಗುವುದಿಲ್ಲ. ಇವುಗಳನ್ನು ಅಲ್ಲಿನ ವಾತಾವರಣದ ಕಾರಣ ಸುಡಲೂ ಆಗೋದಿಲ್ಲ. ಪ್ರತಿದಿನ ಸುಮಾರು 1000 ಕಿಲೋಗ್ರಾಂನಷ್ಟು ಕಸ ಉತ್ಪತ್ತಿಯಾಗ್ತಿದೆ. ಭಾರತೀಯ ಸೇನೆ ಗ್ರೀನ್ ಸಿಯಾಚಿನ್ ಕ್ಲೀನ್ ಸಿಯಾಚಿನ್ ಎಂಬ ಯೋಜನೆಯಡಿ ಅಲ್ಲಿರುವ ಕಸವನ್ನು ಹೊರತರಲು ಯೋಚಿಸಿದೆ. ಹಾಗೆ ಅಂತಹ ಚಳಿ ಪ್ರದೇಶದಲ್ಲಿ ಆಮ್ಲಜನಕ ಇಲ್ಲದೆಯೂ ಕೆಲಸ ಮಾಡುವ ಜೈವಿಕ ವಿಘಟಕವನ್ನು ಅಳವಡಿಸಲು ಯೋಚಿಸಲಾಗಿದೆ. ಸಿಯಾಚಿನ್ನಲ್ಲಿಯ ಸುಮಾರು 40% ಕಸ ಪ್ಲಾಸ್ಟಿಕ್ ಮತ್ತು ಲೋಹದಿಂದ ಕೂಡಿದೆ. ಇದರಲ್ಲಿ ಕ್ಯಾಂಡಮಿಯಂ, ಕೋಬಾಲ್ಟ್ ಮತ್ತು ಕ್ರೋಮಿಯಂನಂತಹ ವಿಷಕಾರಿ ಲೋಹಗಳು ಸೇರಿಕೊಂಡಿವೆ. ಇದು ಮುಂದೆ ಸಿಂಧೂ ನದಿಯನ್ನು ಸೇರುತ್ತಾದ್ದರಿಂದ ಆ ನದಿಯ ನೀರಿನ ಮೇಲೂ ಪರಿಣಾಮ ಬೀರುತ್ತೆ. ಸಿಂಧೂ ನದಿ ನೀರನ್ನು ನೀರಾವರಿಗೆ, ಕುಡಿಯುವುದಕ್ಕೆ ಕೂಡ ಬಳಸಲಾಗುತ್ತೆ. ಸಿಯಾಚಿನ್ನಲ್ಲಿನ ಕಸವನ್ನು ವೈಜ್ಞಾನಿಕ ರೀತಿಯಲ್ಲಿ ಸಂಸ್ಕರಿಸುವ ಕುರಿತಾಗಿ ದಿ ಎನರ್ಜಿ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಸಂಶೋಧನೆ ನಡೀತಿದೆ.
ಅಂಟಾರ್ಟಿಕಕ್ಕೆ ಭೇಟಿ ನೀಡಿದ ಕೆಲವು DRDOದ ವಿಜ್ಞಾನಿಗಳು ಕೂಡ ಚಳಿ ಪ್ರದೇಶಗಳಲ್ಲಿ ಬದುಕಬಲ್ಲ ಬ್ಯಾಕ್ಟೀರಿಯಾವನ್ನು ತಯಾರಿಸುವ ಕುರಿತು ಸಂಶೋಧನೆ ನಡೆಸುತ್ತಿದ್ದಾರೆ. ಇದರಿಂದ ನೈಸರ್ಗಿಕವಾಗಿ ಕಸವನ್ನು ಸಂಸ್ಕರಿಸಬಹುದಾಗಿದೆ. ಇನ್ನು ಈ ಪ್ರದೇಶವು ಹಿಮಚಿರತೆ, ಕರಡಿ ಹಾಗೂ ಐಬೆಕ್ಸ್ ಮುಂತಾದ ಜೀವಿಗಳ ವಾಸಸ್ಥಾನವಾಗಿದೆ. ಹೆಚ್ಚಿನ ಸೇನೆ ಜಮಾವಣೆಯಿಂದ ಇವುಗಳಿಗೆ ಹಾನಿಯಾಗ್ತಿದೆ. ಸಂಭಾಳಿಸಲು ಕಷ್ಟವಿರುವ ಕೆಲವು ಪೋಸ್ಟ್ಗಳಿಂದ ಸೇನೆಯನ್ನು ಹಿಂಪಡೆಯಲು ಭಾರತ ಈ ಹಿಂದೆ ಯೋಚಿಸಿತ್ತಾದರೂ ಕಾರ್ಗಿಲ್ ಯುದ್ಧದ ನಂತರ ಈ ಯೋಜನೆಯನ್ನ ಭಾರತ ಕೈಬಿಟ್ಟುಬಿಟ್ಟಿದೆ. ಭಾರತ ಸದ್ಯದ ಗಡಿ ರೇಖೆಯನ್ನ ಪಾಕಿಸ್ತಾನ ಒಪ್ಪಿಕೊಳ್ಳುವವರೆಗೂ ತಾನು ಸಿಯಾಚಿನ್ನಿಂದ ಸೇನೆಯನ್ನ ಹಿಂಪಡೆಯಲಾಗದು ಎಂದು ಸ್ಪಷ್ಟವಾಗಿ ತಿಳಿಸಿದೆ. ಸೇನೆಯನ್ನ ಹಿಂದಕ್ಕೆ ಪಡೆದರೆ ಪಾಕಿಸ್ತಾನ ಆಕ್ರಮಿಸುವ ಸಾಧ್ಯತೆ ಇರುವುದರಿಂದ ಭಾರತ ಈ ನಿರ್ಧಾರ ಕೈಗೊಂಡಿದೆ. ಈ ಹಿಂದೆ ಭಾರತದ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಸಿಯಾಚಿನ್ಗೆ ಭೇಟಿ ನೀಡಿದರು. ಸಿಯಾಚಿನ್ಗೆ ಭೇಟಿ ನೀಡಿದ ಭಾರತದ ಮೊದಲ ಪ್ರಧಾನಿಯಾಗಿದ್ದರು. ಈಗಿನ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಕೂಡ 2014ರಲ್ಲಿ ಪ್ರಧಾನಿಯಾಗಿ ತಮ್ಮ ಮೊದಲ ದೀಪಾವಳಿಯನ್ನ ಸಿಯಾಚಿನ್ಗೆ ಭೇಟಿ ನೀಡಿ ಭಾರತೀಯ ಸೈನಿಕರೊಂದಿಗೆ ಆಚರಣೆ ಮಾಡಿದರು. 2012ರಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಹಾಗೂ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಶ್ಫಾಕ್ ಪರ್ವೇಜ್ ಕಯಾನಿ ಇಬ್ಬರು ಭೇಟಿ ನೀಡಿದರು. ಈ ಹಿಂದೆ ಸಿಯಾಚಿನ್ಗೆ ಭೇಟಿ ನೀಡಿದ ಅಬ್ದುಲ್ ಕಲಾಂ ಅವರು ಸಿಯಾಚಿನ್ಗೆ ಭೇಟಿಯಿದ್ದ ಮೊದಲ ರಾಷ್ಟ್ರಪತಿಯಾಗಿದ್ದರು. 2007ರಿಂದ ಭಾರತವು ಸಣ್ಣ ಸಂಖ್ಯೆಯಲ್ಲಿ ಸಿಯಾಚಿನ್ಗೆ ಚಾರಣ ಕಳುಹಿಸಿಕೊಡುತ್ತಿದೆ. ಭಾರತೀಯ ಸೇನೆಯು ಸಿಯಾಚಿನ್ನಂತಹ ದುರ್ಗಮ ಪ್ರದೇಶದಲ್ಲಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಪಾಕಿಸ್ತಾನವು ಸಿಯಾಚಿನ್ನ ನೀರ್ಗಲ್ಲಿನ 15 ಕಿಲೋಮೀಟರ್ನ ಆಸುಪಾಸಿನಲ್ಲೆಲ್ಲೂ ಇಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಲು ಈ ರೀತಿಯ ಚಾರಣಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸಿಯಾಚಿನ್ನ ಚಾರಣಕ್ಕೆ ಪಾಕಿಸ್ತಾನ ಪ್ರಬಲವಾಗಿ ವಿರೋಧಿಸುತ್ತಿದೆ. ಭಾರತವು ತನಗೆ ಸೇರಿದ ಪ್ರದೇಶದಲ್ಲಿ ಚಾರಣಕ್ಕೆ ಅವಕಾಶ ಕಲ್ಪಿಸಲು ಬೇರೆಯವರ ಅನುಮತಿ ಪಡೆಯುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದೆ. 2019ರಲ್ಲಿ ಭಾರತದ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ ಸಿಂಗ್ ಇದನ್ನು ಪ್ರವಾಸಿಗರಿಗೆ ಮುಕ್ತಗೊಳಿಸುತ್ತಾರೆ. ಏಪ್ರಿಲ್ 7, 2012ರಲ್ಲಿ ಸಿಯಾಚಿನ್ನ ಕೆಳತುದಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಗಯಾರಿ ಸೆಕ್ಟರ್ನಲ್ಲಿರುವ ಮಿಲಿಟರಿ ಪೋಸ್ಟ್ನಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಪಾಕಿಸ್ತಾನದ 169 ಯೋಧರು ಹಾಗೂ 11 ನಾಗರಿಕರು ಸಾವನ್ನಪ್ಪಿದರು. ಫೆಬ್ರವರಿ 3, 2016 ಸಿಯಾಚಿನ್ನಲ್ಲಿ ಸಂಭವಿಸಿದ ಹಿಮಪಾತದಲ್ಲಿ ಭಾರತೀಯ ಸೈನ್ಯದ 10 ಯೋಧರು ಮರಣವನ್ನು ಹೊಂದಿದರು. ಆದರೆ ಅವರಲ್ಲಿ ಕರ್ನಾಟಕದ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬೆಟದೂರು ಗ್ರಾಮದ ಲ್ಯಾನ್ಸ್ ನಾಯಕ ಹನುಮಂತಪ್ಪ ಕುಪ್ಪದ 6 ದಿನ ಸಿಯಾಚಿನ್ನ ಹಿಮದಲ್ಲಿ ಸಿಲುಕಿ ಬದುಕಿದ್ರು. ಹೆಚ್ಚಿನ ಚಿಕಿತ್ಸೆಗಾಗಿ ದೆಹಲಿಯಲ್ಲಿ ಅವರನ್ನು ಸೇರಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಫೆಬ್ರವರಿ 12, 2016ರಂದು ಕೊನೆಯುಸಿರೆಳಿದ್ದಾರೆ. ಇದು ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಭಾರೀ ಸಂಚಲನ ಮೂಡಿಸಿತ್ತು. ಇಸ್ರೋ ಸಿಯಾಚಿನ್ನ ಸೈನಿಕರಿಗಾಗಿ ಹಲವು ಆವಿಷ್ಕಾರ ಮಾಡಲಿದೆ. ಸೈನಿಕರು ಧರಿಸುವ ಸಮವಸ್ತ್ರಗಳು ವಿಶಿಷ್ಟ ರೀತಿಯಲ್ಲಿ ತಯಾರಿಸುತ್ತಾರೆ. ಇಸ್ರೋ ಈ ಸಮವಸ್ತ್ರದ ಪದರಗಳ ನಡುವೆ ಬಿಸಿಯನ್ನ ಹಿಡಿದಿಡುವ ವಿಶಿಷ್ಟವಾದ ಜೆಲ್ ಉಪಯೋಗಿಸುವ ಬಗ್ಗೆ ಸಂಶೋಧನೆ ನಡೆಸುತ್ತಿದೆ. ಸೈನಿಕರ ಸ್ಥಾನವನ್ನು ಸೂಚಿಸುವ ಕೆಲವು ಉಪಕರಣಗಳ ಸಂಶೋಧನೆ ನಡೆಸುತ್ತಿದೆ. ಟೆಲಿಮೆಡಿಸಿನ್ ಉಪಯೋಗಿಸಿ ಸಿಯಾಚಿನ್ನಲ್ಲಿರುವ ಸೈನಿಕರ ನೆರವಿಗೆ ಇಸ್ರೋ ಧಾವಿಸಿದೆ. ಮಹಾನಗರಗಳ ಪ್ರಖ್ಯಾತ ಆಸ್ಪತ್ರೆಗಳ ನುರಿತ ವೈದ್ಯರ ಮೂಲಕ ಕಾಯಿಲೆಗಳ ಶುಶ್ರೂಷೆಗೆ ವ್ಯವಸ್ಥೆ ಮಾಡಿದೆ. ಇದಕ್ಕೆ ವಿಸಾಟ್ಗಳ ಮೂಲಕ ಈ ಸೇವೆ ಒದಗಲಿದೆ. ಸಿಯಾಚಿನ್ನ ಪೂರ್ವ ಹಾಗೂ ಪಶ್ಚಿಮ ಪ್ರದೇಶವನ್ನು ಈಗಾಗಲೇ ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಿಸಲಾಗಿದೆ. ಇವಿಷ್ಟು ಸಿಯಾಚಿನ್ನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.